Hello students. Now we are going to discuss a topic, types of errors affecting to research design. Following are the types of errors. We will see one by one in detail. First one, population specification error. It is defined as the non-correspondence of the required population to the population selected by the investigator. It occurs when a researcher selects an inappropriate population from which to obtain data. ರಿಸರ್ಚರ್ ಏನಾದರೂ ಇನ್ಅಪ್ರೋಪ್ರಿಯೇಟ್ ಆಗಿರತಕ್ಕಂಥ ಪಾಪ್ಯುಲೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಸಂದರ್ಭ ಏನಾಗುತ್ತೆ, ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರ್ ಆಗುತ್ತೆ. ಅಂದರೆ ಇನ್ಫಾರ್ಮೇಷನ್ ಏನಾಗಿರುತ್ತೆ, ಪಾಪ್ಯುಲೇಷನು ದರ್ ಇಸ್ ಎ ಲ್ಯಾಕ್ ಆಫ್ correspondence of population between the required population and selected population. Required population ಮತ್ತು selected population ಮಧ್ಯೆ ಏನಿರುತ್ತೆ, ಲ್ಯಾಕ್ ಆಫ್ ಕರೆಸ್ಪಾಂಡೆನ್ಸು ಇರುತ್ತೆ. ಆ ರೀತಿಯಾಗಿ ಲ್ಯಾಕ್ ಆಫ್ ಕರೆಸ್ಪಾಂಡೆನ್ಸು ಯಾವಾಗ ಆಗುತ್ತೆ ಅಂದರೆ when we select an inappropriate population from which to obtain data. ಅಪ್ರಾಪ್ರಿಯೇಟ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿಯಾಗಿರ್ತಕ್ಕಂಥ ಪಾಪ್ಯುಲೇಷನ್ ಸ್ಪೆಸಿಫಿಕೇಷನ್ ಎರರು. ನೆಕ್ಸ್ಟ್, ಸ್ಯಾಂಪಲಿಂಗ್ ಎರರ್. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ನಾನ್ ಕರೆಸ್ಪಾಂಡೆನ್ಸ್ ಆಫ್ ಸ್ಯಾಂಪಲ್ selected by probability means and the representative sample selected by the researcher. It occurs when a probability sampling method is used to select a sample and this sample is not a representative of the population concerned. This sampling error arises when we are going to select a probability sampling method, and also in this probability sampling method the sample is not a representative of the population. ಸ್ಯಾಂಪ್ಲಿಂಗ್ ಎರರ್ ಯಾವಾಗ ಅರೈಸ್ ಆಗಿತ್ತು ಅಂತಂದರೆ ನಾವು ಯಾವಾಗ ಸ್ಯಾಂಪ್ಲಿಂಗ್ ಮೆಥಡ್ನ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ನ ಯೂಸ್ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಸ್ಯಾಂಪ್ಲಿಂಗ್ ಎರರ್ ಆಗುತ್ತೆ. ಅದ್ರ ಜೊತೆಗೆ ಈ ಸ್ಯಾಂಪ್ಲಿಂಗ್ ಎರರಲ್ಲಿ ಏನಾಗುತ್ತೆ, ಸ್ಯಾಂಪ್ಲಿಂಗ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪಾಪ್ಯುಲೇಷನ್ನ ರೆಪ್ರೆಸೆಂಟೇಟಿವ್ ಮಾಡೋದಿಲ್ಲ ಯಾವುದು ಸ್ಯಾಂಪಲ್, ಆದರೆ ನಾವು ಸ್ಯಾಂಪ್ಲಿಂಗ್ ಎರರ್ ಅಂತೇಳಿ ಕರಿತೀವಿ. Next, selection error. It is defined as the non-correspondence of sample selected by non-probability means and the representative sample sought by the researcher. In other words, it is a sampling error for the sample selected by non-probability methods. It is also one of the sampling error. It arises when we select a non-probability method to collect a sample. ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ನಾವೇನಾದರೂ ನಾನ್ ಪ್ರೊಬಬಿಲಿಟಿ ಮೆಥಡ್ನ ಯೂಸ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಲ್ಯಾಕ್ ಆಫ್ ಕರೆಸ್ಪಾಂಡೆನ್ಸ್ ಆಫ್ ಸ್ಯಾಂಪಲ್ ಇದ್ದರೆ ಅದನ್ನು ನಾವೇನಂದರೆ ಸೆಲೆಕ್ಷನ್ ಎರರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಫ್ರೇಮ್ ಎರರ್. ಇಟ್ ಈಸ್ ಡಿಫೈನ್ಡ್ as in non-correspondence of sought sample with the required sample. Required sample and also sought sample ಮಧ್ಯೆ ಏನಾಗುತ್ತೆ ಅಂತಂದರೆ ಲ್ಯಾಕ್ ಆಫ್ ಕರೆಸ್ಪಾಂಡೆನ್ಸ್ ಇದ್ದರೆ ಅದನ್ನು ನಾವು ಫ್ರೇಮ್ ಎರರ್ ಅಂತೇಳಿ ಕರಿತೀವಿ. ಎ ಸ್ಯಾಂಪ್ಲಿಂಗ್ ಫ್ರೇಮ್ ಈಸ್ ಎ ಮೀನ್ಸ್ ಆಫ್ ಅಕೌಂಟಿಂಗ್ ಫಾರ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಪಾಪ್ಯುಲೇಷನ್. ಆಲ್ ದಿ ಎಲಿಮೆಂಟ್ಸ್ ಆಫ್ ಪಾಪ್ಯುಲೇಷನ್ನ ಅಕೌಂಟಿಂಗ್ ಮಾಡ್ತಕ್ಕಂಥದ್ದೇ ದಟ್ ಈಸ್ ಸ್ಯಾಂಪ್ಲಿಂಗ್ ಫ್ರೇಮ್ ಅಂತ ಆಗುತ್ತೆ. ನೆಕ್ಸ್ಟ್, ನಾನ್ ರೆಸ್ಪಾನ್ಸ್ ಎರರ್. ಎ ನಾನ್ ರೆಸ್ಪಾನ್ಸ್ ಎರರ್ ಅಕರ್ಸ್ ವೆನ್ ದ ಆಬ್ಟೈನ್ಡ್ ಸ್ಯಾಂಪಲ್ ಡಿಫರ್ಸ್ ಫ್ರಮ್ ದಿ ಒರಿಜಿನಲ್ ಸೆಲೆಕ್ಟೆಡ್ ಸ್ಯಾಂಪಲ್. ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಸ್ಯಾಂಪಲ್ಗೂ ಮತ್ತು ಈಗಾಗಲೇ ಕಲೆಕ್ಟ್ ಆಗಿರ್ತಕ್ಕಂಥ ಸ್ಯಾಂಪಲ್ಗೆ ಏನಾದರೆ ಡಿಫ್ರೆನ್ಸ್ ಇದ್ದರೆ ಅದೇನಾಗುತ್ತೆ, ದಟ್ ಈಸ್ ನಾನ್ ರೆಸ್ಪಾನ್ಸ್ ಎರರ್.
when the obtained sample differs from the original selected sample. ಅಂದರೆ ಒರಿಜಿನಲ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಯಾಂಪಲ್ ಬೇರೆ ಇರುತ್ತೆ, ಆದರೆ ನಾವೀಗ ಕಲೆಕ್ಟ್ ಮಾಡಿರ್ತಕ್ಕಂಥ ಸ್ಯಾಂಪಲ್ಲು ಬೇರೆನೇ ಆಗಿರುತ್ತೆ. ಇದು ಯಾವಾಗ ಆಗುತ್ತೆ ಅಂದರೆ ನಾನ್ ರೆಸ್ಪಾನ್ಸ್ ಕ್ಯಾನ್ ಅಕ್ಕರ್ ಇನ್ 2 ways. ನಾನ್ ಕಾಂಟ್ಯಾಕ್ಟ್, ದಟ್ ಈಸ್ ದ ಇನ್ಎಬಿಲಿಟಿ ಟು ಕಾಂಟ್ಯಾಕ್ಟ್ ಆಲ್ ದ ಮೆಂಬರ್ಸ್ ಆಫ್ ದಿ ಸ್ಯಾಂಪಲ್. ಎಲ್ಲ ಮೆಂಬರ್ಸ್ನ ಏನಾದರೆ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲ್ಲ, ಅದ ನಾನ್ ಕಾಂಟ್ಯಾಕ್ಟ್ ಅಂತ ಆಗುತ್ತೆ. ಅದರ ಜೊತೆಗೆ ರಿಫ್ಯೂಸಲ್, ದಟ್ ಈಸ್ ದ ನಾನ್ ರೆಸ್ಪಾನ್ಸ್ ಆಫ್ ಸಮ್ ಆರ್ ಆಲ್ ದ ಐಟಮ್ಸ್ ಆಫ್ ದಿ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್. ಎಲ್ಲ ಇನ್ಸ್ಟ್ರೂಮೆಂಟ್ ಅಂತ ಐಟಮ್ಸ್ ಅಂತ ಏನಿರ್ತೋ ಅದನ್ನು ಏನಾಗುತ್ತೆ ರೆಸ್ಪಾನ್ಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ನಾನ್ ರೆಸ್ಪಾನ್ಸ್ ಎರರು ರೈಸ್ ಆಗುತ್ತೆ. Surrogate information error. This is defined as the non-correspondence of the information being sought by the researcher and that is required to solve the problem. So it is also lack of correspondence of the information being sought by the researcher. The lack of correspondence information ಏನಾದರೂ ರಿಸರ್ಚರ್ ಬಂದಿದ್ರೆ ಅದೇನಾಗುತ್ತೆ ಸರಗೇಟ್ ಇನ್ಫಾರ್ಮೇಷನ್ ಎರರ್ ಆಗುತ್ತೆ. ಇನ್ ಅದರ್ ವರ್ಡ್ಸ್, ಇನ್ಫಾರ್ಮೇಷನ್ ಈಸ್ ಆಬ್ಟೇನ್ ಫ್ರಮ್ ಸಬ್ಸ್ಟಿಟ್ಯೂಟ್ಸ್ ರಾದರ್ ದೆನ್ ಒರಿಜಿನಲ್ ಸ್ಯಾಂಪಲ್. ಒರಿಜಿನಲ್ ಸ್ಯಾಂಪಲಿಂದ ನಾವು ಏನಂದರೆ ತಗೊಳ್ಳೋ ಬದಲು ಏನಾದರೆ ಅವ್ರ ಬದಲಾಗಿ ಸಬ್ಸ್ಟಿಟ್ಯೂಟ್ ನಾವು ತಗೊಂಡ್ರೆ ಏನಾಗುತ್ತೆ, ಈಗ ಬ್ಯಾಂಕ್ ಮ್ಯಾನೇಜರಿಂದ ನಾವು ಇನ್ಫಾರ್ಮೇಷನ್ನ ತೊಗೊಳ್ಬೇಕಾಗಿತ್ತು, ಆದರೆ ಬ್ಯಾಂಕ್ ಮ್ಯಾನೇಜರಿಂದ ಇನ್ಫಾರ್ಮೇಷನ್ನ ತೊಗೊಳಕ್ಕಾಗಿಲ್ಲ. ಅದಕ್ಕಾಗಿ ಏನಂದರೆ ಯಾರು ಕ್ಲರಿಕಲ್ ಇರ್ತಾರೆ ಅಥವಾ ಅಸಿಸ್ಟೆಂಟ್ ಇರ್ತಾರೆ ಅವರಿಂದ ಇನ್ಫಾರ್ಮೇಷನ್ ತೊಗೋತೀವಿ. ಇದೇನದು ಇನ್ಫಾರ್ಮೇಷನ್ ಈಸ್ ಆಬ್ಟೇನ್ ಫ್ರಮ್ ಸಬ್ಸ್ಟಿಟ್ಯೂಟ್ಸ್ ರಾದರ್ ದೆನ್ ಒರಿಜಿನಲ್ ಸ್ಯಾಂಪಲ್. ಒರಿಜಿನಲ್ ಸ್ಯಾಂಪಲ್ ಬದಲಾಗಿ ಸಬ್ಸ್ಟಿಟ್ಯೂಟಿಂದ ನಾವು ಇನ್ಫಾರ್ಮೇಷನ್ನ ಅಂದರೆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ್ರೆ ದಟ್ ಈಸ್ ದೆನ್ ಅರೈಸಸ್ ಸರಗೇಟ್ ಇನ್ಫಾರ್ಮೇಷನ್ ಎರರ್. ನೆಕ್ಸ್ಟ್, ಮೆಜರ್ಮೆಂಟ್ ಎರರ್. This may be defined as the non-correspondence of information obtained by measurement process and the information sought by the researcher. It is also lack of correspondence of information obtained by measurement process. Measurement process ಅಲ್ಲಿ ಏನಾಗುತ್ತೆ, ಲ್ಯಾಕ್ ಆಫ್ ಕರೆಸ್ಪಾಂಡೆನ್ಸ್ ಇನ್ಫಾರ್ಮೇಷನ್ನ ಹೊಂದಿದ್ರೆ ಅಲ್ಲಿ ಏನಾಗುತ್ತೆ ಆವಾಗ ಕೂಡ ಮೆಜರ್ಮೆಂಟು ಎರರ್ ಆಗುತ್ತೆ. ಅಂದರೆ ದಿಸ್ ಎರರ್ ಅಕರ್ಸ್ ಇನ್ ದ ಮೆಜರ್ಮೆಂಟ್ ಪ್ರೋಸೆಸ್. ಮೆಜರ್ಮೆಂಟ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಈ ಮೆಜರ್ಮೆಂಟ್ ಎರರ್ ಅರೈಸ್ ಆಗುತ್ತೆ. ಇಟ್ ಈಸ್ ಜನರೇಟೆಡ್ ಬೈ ದಿ ಮೆಜರ್ಮೆಂಟ್ ಪ್ರೋಸೆಸ್ ಇಟ್ ಸೆಲ್ಫ್ ಆ್ಯಂಡ್ ರಿಪ್ರೆಸೆಂಟ್ಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಇನ್ಫಾರ್ಮೇಷನ್ ಜನರೇಟೆಡ್ ಆ್ಯಂಡ್ ಇನ್ಫಾರ್ಮೇಷನ್ ವಾಂಟೆಡ್ ಬೈ ದಿ ರಿಸರ್ಚರ್. ಇಲ್ಲೇನಂತೆ ಇನ್ಫಾರ್ಮೇಷನ್ ಜನರೇಟ್ ಮತ್ತು ಇನ್ಫಾರ್ಮೇಷನು ಈಗಾಗಲೇ ಜನರೇಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ಗೂ ಮತ್ತು ಇನ್ಫಾರ್ಮೇಷನು ನಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗೆ ಏನಾಗುತ್ತೆ ಡಿಫ್ರೆನ್ಸ್ನ ಹೊಂದಿರುತ್ತೆ ಮೆಜರ್ಮೆಂಟ್ ಪ್ರೋಸೆಸ್ಸಲ್ಲಿ. ಅದೇ ಏನಾಗುತ್ತೆ ದಟ್ ಈಸ್ ಮೆಜರ್ಮೆಂಟ್ ಎರರ್. ನೆಕ್ಸ್ಟ್, ಎಕ್ಸ್ಪೆರಿಮೆಂಟಲ್ ಎರರ್. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ನಾನ್ ಕರೆಸ್ಪಾಂಡೆನ್ಸ್ ಆಫ್ ದಿ ಟ್ರೂ ಇಂಪ್ಯಾಕ್ಟ್ ಆಫ್ ಆ್ಯಂಡ್ ಇಂಪ್ಯಾಕ್ಟ್ attributed to the independent variable. When an experiment is conducted, the researcher attempts to measure the impact of one or more manipulated independent variable on some dependent variable while controlling the impact of exogenous variable. ಇಲ್ಲಿ ಏನಾಗುತ್ತೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಲ್ಲಿ ಏನಾಗುತ್ತೆ researcher may go for independent impact of independent variable on dependent variable. ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಇಂಡಿಪೆಂಡೆಂಟ್ ವೇರಿಯಬಲ್ ಹೊಂದಿರುತ್ತೆ ಅಂತಕ್ಕಂಥದ್ದನ್ನ ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಎಕ್ಸ್ಪೆರಿಮೆಂಟಲ್ ಎರರ್ ರೈಸ್ ಆಗುತ್ತೆ ಅಂತ. ದೀಸ್ ಆರ್ ದಿ ಇಂಪಾರ್ಟೆಂಟ್ types of errors arise or affecting to research design. Thank you.